ಸ್ನೇಹಿತರೆ, ನಮ್ಮ ಸಮಸ್ಯೆನ ಈ ಮರಕ್ಕೆ ನಾವೀಗ ಹೇಳಬೇಕು ಅನ್ಸತ್ತೆ. ಯಾರಿಗೊತ್ತು, ಇದೇ ನಮಗೆ ಸಹಾಯ ಮಾಡಿದ್ರೆ. ನೀವು ಸರಿಯಾಗಿ ಹೇಳ್ತಿದ್ದೀರಾ ಮಹಾರಾಜ. ಮತ್ತೆ ರಾಜ ಸಿಂಹ ಅವರ ಸಮಸ್ಯೆ ಎಲ್ಲ ಆ ಮರಕ್ಕೆ ಹೇಳುತ್ತೆ. ಹೇ ಮರವೇ, ನಿಮ್ಮ ಎಲೆಯ ಅಗತ್ಯತೆ ಇದೆ ನಮಗೀಗ. ಯಾಕಂದ್ರೆ ನಮ್ಮ ಕಾಡಿನ ಪ್ರಾಣಿಗಳ ಜೀವ ಉಳಿಸ್ಬೇಕು. ನಮ್ಮ ಕಾಡಲ್ಲಿ ನೀರಿಲ್ಲ, ಮತ್ತೆ ನಮ್ಮ ಯಮುನಾ ನದಿ ಇತ್ತಲ್ಲ, ಅದನ್ನ ಮನುಷ್ಯರು ಪೊಲ್ಯೂಟ್ ಮಾಡಿ ಹಾಕಿದ್ದಾರೆ. ನಮ್ಮ ಕಾಡಲ್ಲಿ ಕೋತಿ ಅಮ್ಮನಿಗೆ ಒಂದು ಮಗು ಕೂಡ ಇತ್ತು. ಆ ನೀರು ಕುಡ್ದು ಅದು ಸತ್ತೋಯ್ತು. ಅದರ ನಂತರ ನನ್ನ ಸ್ನೇಹಿತ ಆನೆಯ ಮೃತ್ಯು ಕೂಡ ಆಯ್ತು. ನಾನು ನಿನ್ನ ಹತ್ರ ಇಷ್ಟೇ ಕೇಳ್ಕೊಳ್ಳೋದೀಗ, ನನ್ನ ಕಾಡಿನ ಎಲ್ಲ ಪ್ರಾಣಿಗಳು ಆರಾಮಾಗಿರ್ಬೇಕು. ಅದು ಆಗ್ಲೇ ಆಗೋದು ಯಾವಾಗಂದ್ರೆ ನೀನು ನಿನ್ನ ಎಲೆನ ಕೊಡಬೇಕಾಗತ್ತೆ. ಸರಿ ಹಾಗಾದ್ರ ರಾಜ, ನಂಗಿದನ್ ಕೇಳಿ ತುಂಬಾ ದುಃಖ ಆಯ್ತು. ಅದಕ್ಕೆ ನಾನು ನಿನ್ನ ಸಹಾಯ ಮಾಡ್ತೀನಿ. ಆಮೇಲೆ ಆ ಮರ ಅದಷ್ಟು ಕದೆ ಅಲ್ಲಾಡೋದಕ್ಕೆ ಶುರು ಆಗತ್ತೆ. ಆಗ ಅದರ ಎಲೆಗಳು ಕೆಳಗಡೆ ಬೀಳುತ್ತೆ. ಮತ್ತೆ ರಾಜ ಆ ಎಲೆಗಳನ್ನ ತಗೊಳ್ತಾನೆ. ತುಂಬಾ ಧನ್ಯವಾದಗಳು ನಿಮಗೆ ಮರವೇ. ಮತ್ತೆ ಜಂತುಗಳೆಲ್ಲ ಅಲ್ಲಿಂದ ಹೋಗ್ಬಿಡ್ತವೆ. ಮತ್ತೆ ರಾಜ ಆ ಎಲೆಗಳನ್ನ ತಗೊಂಡೋಗಿ ನದಿಯಲ್ಲಿ ಹಾಕ್ತಾನೆ. ಮತ್ತೆ ಅವನ ಕಾಡಿನ ಜಂತುಗಳ ಪ್ರಾಣ ಕಾಪಾಡ್ತಾನೆ. ಮತ್ತೆ ಒಳ್ಳೆ ರಾಜ ಅಂತ ಹೆಸರು ತಗೋತಾನೆ.